ಹೆದರಬೇಡಿ, ನಾವು ಕದಂಬರು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಧರ್ಮಿ. ಇವತ್ತು ನಾನು ನಿಮ್ಮನ್ನು ಐತಿಹಾಸಿಕ ನಂದಿ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಬಂದಿದ್ದೀನಿ. ನಂದಿ ರೈಲ್ವೆ ಸ್ಟೇಷನ್ ನೀವು ನೋಡಿಲ್ದೇರೆ ಬಂದು ನೋಡಬೇಕಾದಂಥ ಸ್ಥಳ. ಮುದ್ದೇನಹಳ್ಳಿಗೆ ಹೋಗಬೇಕಾದ್ರೆ ನೀವು ಚಿಕ್ಕಬಳ್ಳಾಪುರಕ್ಕೆ ಮುಂಚೆ ನೀವು ಲೆಫ್ಟ್ ಸೈಡ್ ತೊಗೊಂಡ್ರೆ ಮುದ್ದೇನಹಳ್ಳಿಗೆ ಹೋಗುವಾಗ ಎಡಗಡೆ ತಿರುಗಿ ನೋಡಿದ್ರೆ ನಂದಿ ರೈಲ್ವೆ ಸ್ಟೇಷನ್ ಕಾಣುತ್ತೆ. ನಂದಿ ರೈಲ್ವೆ ಸ್ಟೇಷನ್ ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂದರೆ, ಇದು ನಮ್ಮ ನಾಡಿನ ಹೆಮ್ಮೆಯ ಪ್ರಾತಸ್ಮರಣೀಯ ಮಹಾನುಭಾವರಾದಂಥ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರು ಖುದ್ದಾಗಿ ಡಿಸೈನ್ ಮಾಡಿ ಸೂಪರ್ವೈಸ್ ಮಾಡಿ ಕಟ್ಟಿಸಿದಂಥ ರೈಲ್ವೆ ಸ್ಟೇಷನ್ನು. ಐ ರಿಪೀಟ್, ಸರ್ ಎಂ ವಿ ಅವರು ಖುದ್ದಾಗಿ ನಿಂತು ನೋಡಿ ಕಟ್ಟಿಸಿದಂಥ ರೈಲ್ವೆ ಸ್ಟೇಷನ್ ಇದು. ಕೋಲಾರದಿಂದ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಸಿಗೋವಂಥ ಮೊದಲನೇ ರೈಲ್ವೆ ಸ್ಟೇಷನ್ ನಂದಿ. ನಂದಿ ಆದಮೇಲೆ ಅವತಿಹಳ್ಳಿ, ಅವತಿ ಆದಮೇಲೆ ದೇವನಹಳ್ಳಿ, ದೇವನಹಳ್ಳಿ ಆದಮೇಲೆ ದೊಡ್ಡ ಜಾಲ ಆದಮೇಲೆ ಬೆಂಗಳೂರು. ಇಷ್ಟೆಲ್ಲನೂ ಇಲ್ಲಿಂದ ಹೋಗೋದು. ಈ ಅಷ್ಟು ರೈಲ್ವೆ ಸ್ಟೇಷನ್ಗಳನ್ನು ಈಗ ಇದನ್ನು ರಿನೋವೇಟ್ ಮಾಡಿದ್ದಾರೆ. ಶತಮಾನದ ಹಿಂದಿನ ರೈಲ್ವೆ ಸ್ಟೇಷನ್ ಇದು. 1916-18ನೇ ಇಸ್ವಿನಲ್ಲಿ, ಶತಮಾನಕ್ಕೂ ಜಾಸ್ತಿ. 1916, 1918, ಆ್ಯಕ್ಚುಲಿ 1913, 1916, 1918 ಈ ಇಸ್ವಿಗಳಲ್ಲಿ ಕಟ್ಟಿದಂಥ ರೈಲ್ವೆ ಸ್ಟೇಷನ್ಗಳ ಸರಣಿಯಲ್ಲಿ ಇದು ಕೋಲಾರದಿಂದ ಬರುವಾಗ, ಚಿಕ್ಕಬಳ್ಳಾಪುರದಿಂದ ಬರುವಾಗ ಸಿಗುವಂಥ ಮೊದಲನೇ ರೈಲ್ವೆ ಸ್ಟೇಷನ್. ನೋಡ್ರಿ ಹೆಂಗಿದೆ. ಸರ್ ಎಂ ವಿ ಅವರು ಖುದ್ದಾಗಿ ನಿಂತು ಓಡಾಡಿ ಕಟ್ಟಿಸಿದಂಥ ರೈಲ್ವೆ ಸ್ಟೇಷನ್ ರೀ. ನಮ್ಮ ಗಾರೆ ಕೆಲಸದವ್ರಿಗೆ ಮಹಾನುಭಾವ ಕೃಷ್ಣ ಪರಮಾತ್ಮ ಯಾರಪ್ಪ ಅಂದರೆ ಸರ್ ಎಂ ವಿ ಅವರು ಓಡಾಡಿ ಕಟ್ಟಿಸಿದಂಥ ರೈಲ್ವೆ ಸ್ಟೇಷನನ್ನು ಹೆಮ್ಮೆ. ಅದನ್ನು ತೋರ್ಸೋಕೆ ನಿಮ್ಗೆ ಕರ್ಕೊಂಬಂದೆ. ಇಲ್ಲಿ ಮುಂದೆ ಈಗ ನೀವು ಬ್ರಾಡ್ ಗೇಜ್ ನೋಡ್ತಾ ಇದ್ದೀರಾ. ಆಗ 2.5 ಅಡಿ ಮೀಟ್ರ್ ಗೇಜ್ ಇತ್ತು. ಆ ಮೀಟ್ರ್ ಗೇಜ್ ರೈಲ್ಸ್ ತಂದವ್ರೂ ಸರ್ ಎಂ ವಿನೇ. ಯುರೋಪ್ ಪ್ರವಾಸದಲ್ಲಿದ್ದಾಗ, ಇದನ್ನು ಮುಂಚೆನೇ ಹೇಳಿದ್ದೀನಿ, ಯುರೋಪ್ ಪ್ರವಾಸದಲ್ಲಿದ್ದಾಗ ಒಮ್ಮೆ ಇಂಗ್ಲೆಂಡಿನಲ್ಲಿ ಸುಮ್ಮನೆ ವೇಸ್ಟ್ ಆಗಿ ಬಿದ್ದಿದ್ದಂಥ ಹಳಿಗಳನ್ನು ನೋಡಿದಂಥ ಸರ್ ಎಂ ವಿ ಕೇಳ್ತಾರಂತೆ, ಯಾತಕ್ಕೆ ಇದನ್ನು ನೀವು ಇಟ್ಟಿದ್ದೀರಿ ಅಂತ. ಅವರು ನಮಗೇನು ಬೇನು ಬೇಕಾಗಿಲ್ಲ, ವೇಸ್ಟ್ ಅಂತಂದಾಗ ಅಲ್ಲಿಂದ ಹಡಗಿನಲ್ಲಿ ತಂದು ರೈಲ್ವೆ ಟ್ರ್ಯಾಕ್ ಹಾಕಿದ್ರು. ನ್ಯಾರೋ ಗೇಜ್ ರೈಲ್ವೆ ಟ್ರ್ಯಾಕ್ ಹಾಕಿದಂಥ ಪುಣ್ಯಾತ್ಮನು ಸರ್ ಎಂ ವಿ. ನೋಡಿದ್ರ, ಸರ್ ಎಂ ವಿನ ಹೊಗಳಕ್ಕೆ ನಂತರ 1000 ಕಾರಣದಲ್ಲಿ ಇದು ಒಂದು ಕಾರಣ. ನೀವು ನಂದಿ ಬೆಟ್ಟಕ್ಕೆ ಬಂದಾಗ, ಮುದ್ದೇನಹಳ್ಳಿಯಲ್ಲಿ ಸರ್ ಎಂ ವಿ ಅವ್ರ ಮನೆ ನೋಡೋಕ್ಕೆ ಬಂದಾಗ, ನಂದಿ ರೈಲ್ವೆ ಸ್ಟೇಷನ್ ನೋಡಿ, ಇಲ್ಲಿ ಓಡಾಡಿ ರೈಲ್ವೆ ಸ್ಟೇಷನಲ್ಲಿ ಶತಮಾನದ ಹಿಂದಿನ ಸ್ವಿಚಸ್ಗಳು ನಮ್ಮಲ್ಲಿದೆ ರೀ. ನಮ್ಮ ಅಗ್ರಹಾರದ ಮನೇಲಿದೆ, ಮಹಾರಾಜರು ಕೊಟ್ಟಿರೋ ಮನೇಲಿ ನಮ್ಮ ಮನೇಲೂ ಇದೆ, ಇಲ್ಲೂ ಇದೆ ಅದು ಆ ಸ್ವಿಚಸ್ಸು. ಅದನ್ನೆಲ್ಲ ನೋಡಿ ನಿಮ್ಮ ಮಕ್ಳಿಗೆ ತೋರಿಸಿ ಹೇಗೆಲ್ಲ ನಾವು ಓಡಾಡ್ತಾ ಇದ್ವಿ. ನೋಡ್ರಿ ಹೆಂಗಿದೆ. ಇವತ್ತಿನ ಎಂಥ ಅಲ್ಟ್ರಾ ಮಾಡ್ರನ್ ರೈಲ್ವೆ ಸ್ಟೇಷನ್ ಸಹ ಈ ಥರ ವೈಬ್ ಕೊಡಲ್ಲ ರೀ. ನೋಡ್ರಿ, ಎದೆ ಜಲ್ ಅನ್ನುತ್ತೆ, ರೋಮಾಂಚನ ಒಂಥರ. ಇದನ್ನು ನೋಡ್ತಾ ಇದ್ರೆ ನಾವು ಒಂದು ಶತಮಾನ ಹಿಂದೆ ಕೊಟ್ಟೋದ್ವೇನೋ ಅಂತ. ಬಂದು ನೋಡಲೇಬೇಕಾದಂಥ ರೈಲ್ವೆ ಸ್ಟೇಷನ್ ಇದು. ಬನ್ನಿ. ನಮಸ್ಕಾರ ಸ್ನೇಹಿತರೆ, ಕೋಲಾರದ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ನಿಮ್ಮನ್ನು ಐತಿಹಾಸಿಕ ಕೋಲಾರ ರೈಲ್ವೆ ನಿಲ್ದಾಣಕ್ಕೆ ಕರ್ಕೊಂಬಂದಿದ್ದೀನಿ. ಅದು ಎಷ್ಟು ಐತಿಹಾಸಿಕ ಅಂತ ಕೇಳಿದ್ರೆ ನಿಮ್ಮ ಮೈ ರೋಮಾಂಚನ ಆಗುತ್ತೆ. ನನ್ನ ಜೊತೆ ಇವತ್ತು ನನ್ನ ಸ್ನೇಹಿತರಾದಂಥ K07 ಸಂತೋಷ್ ಇದ್ದಾರೆ, ಮತ್ತು ಅವರ ಸ್ನೇಹಿತರಾದಂಥ ಸ್ಯಾನ್ವಿಲೆ ಮತ್ತು ಅವರ ಸ್ನೇಹಿತರಾದಂಥ ಶ್ರೇಯಸ್. 3 ಜನ ಇವತ್ತು ನನ್ನ ಸೋದರರು ಕೋಲಾರದವರು ಇಲ್ಲೇ ಇದ್ದಾರೆ. ಇವ್ರ ಜೊತೆ ಇವತ್ತು ನಾವು ವಿಡಿಯೋ ಮಾಡೋವಂಥ ಸೌಭಾಗ್ಯ. ಬನ್ನಿ, ಈ ರೈಲ್ವೆ ಸ್ಟೇಷನ್ನಿನ ಐತಿಹಾಸಿಕತೆಯನ್ನು ತೋರಿಸ್ಕೊಡ್ತೀನಿ. ಬನ್ನಿ ಸರ್, ಬನ್ನಿ. ಈ ಟ್ರ್ಯಾಕನ್ನು ಒಂದ್ಸಲಿ ಮುಟ್ಟಿ ನೋಡಿ ಕೆನ್ನೆಗೆ ಬಳ್ಕೋಬೇಕು. ಯಾಕೆ ಅಂತಂದರೆ, ಇನಿಷಿಯಲಿ KGF ಇಂದ ಚಿನ್ನ ತಗೊಂಡು ಹೋಗೋದಕ್ಕೆ ಬಳಸ್ತಾ ಇದ್ದಂಥ ಟ್ರ್ಯಾಕ್ ಇದು. ಬ್ರಿಟಿಷ್ನವರು ಜಾನ್ ಟೇಲರ್ ಅಂಡ್ ಕಂಪನಿಯಲ್ಲಿ ಚಿನ್ನ ಎತ್ಕೊಂಡು ಹೋಗ್ತಾ ಇದ್ರಲ್ಲ, ಆಗ ಇದೊಂದು ಫೀಡರ್ ಲೈನ್ ಅಂತ ಹಾಕಿದ್ರು ಕೋಲಾರದಲ್ಲಿ. ಆವಾಗ ಹಾಕಿದ ಲೈನು ಇದು. ಈಗ ದೊಡ್ಡದು, ಈಗ ದೊಡ್ಡದಾಗಿದೆ. ಈಗ ಆಗ ನ್ಯಾರೋ ಗೇಜ್ ಬರೀ 2.5 ಅಡಿ ಅಗಲ ಇದ್ದಿದ್ದು 1913 ಹಾಕಿದ್ರು. ಆಮೇಲೆ ಬೌರಿಂಗ್ ಪೇಟ್ ಕೋಲಾರ ಒಂದು ಲೈನ್ ಹಾಕಿದ್ರು. ಬೌರಿಂಗ್ ಪೇಟ್ ಅಂದರೆ ಇವತ್ತಿನ ಬಂಗಾರಪೇಟೆ ಅಲ್ವಾ? ಸೊ ಬೌರಿಂಗ್ ಪೇಟ್ ಕೋಲಾರ ಮೊದಲನೇ ಲೈನ್ ಹಾಕಿದ್ರು. ಚಿಂತಾಮಣಿ ಚಿಕ್ಕಬಳ್ಳಾಪುರ ಹಾಕಿದ್ರು. ಆಮೇಲೆ ಅಲ್ಲಿಂದ ಯಲಹಂಕ ತನಕ ಹಾಕಿದ್ರು. ಆಮೇಲೆ ಬೆಂಗಳೂರು ಹಾಕಿದ್ರು. ಸೊ ಅದೊಂದು ಲೂಪ್ ಆಯಿತು. 1918ನಲ್ಲಿ ಒಂದು ಲೂಪ್ ಆಯಿತು. ಇನ್ನೊಂದು ವಿಶೇಷ ಏನಪ್ಪ ಈ ಲೈನ್ದು ಅಂತಂದರೆ, ಇದು ದೇಶದ ಮೊದಲ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಹಾಕಿದಂಥ ಟ್ರೈನ್. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತಂದ್ರೆ ಏನು? ಪಬ್ಲಿಕ್ ಯಾರು, ಇಲ್ಲಿ ಪ್ರೈವೇಟ್ ಯಾರು? ಪಬ್ಲಿಕ್ ಅಂದರೆ ನಾವೇ, ಮೈಸೂರು ಸರ್ಕಾರ. ಪ್ರೈವೇಟ್ ಯಾರು? ಜಾನ್ ಟೇಲರ್ ಅಂಡ್ ಕಂಪ್ನಿ, ಬ್ರಿಟಿಷ್ನವರು. ಅವರು ದುಡ್ಡು ಹಾಕಿದ್ರು, ನಾವು ದುಡ್ಡು ಹಾಕಿ ರೈಲ್ವೆ ಲೈನ್ ಹಾಕೊಂಡ್ರು. ಅವ್ರು ಯಾಕೆ ದುಡ್ಡು ಹಾಕಿದ್ರು? ಅವ್ರು ಚಿನ್ನ ಸಾಗಿಸ್ಬೇಕಿತ್ತಲ್ಲ, ಎತ್ಕೊಂಡೋದು 700 ಟನ್ ಚಿನ್ನ ಇಲ್ಲಿಂದ ತೊಗೊಂಡೋದ್ರಲ್ಲ, ಅದು ಇದೇ ಲೈನಲ್ಲಿ ತೊಗೊಂಡೋದು. ಇದ್ರ ಮೇಲೇ 700 ಟನ್ ಚಿನ್ನ ಸಾಗಾಣಿಕೆ ಆಗ್ಬಿಟ್ಟಿದೆ ಈ ಟ್ರ್ಯಾಕ್ ಮೇಲೆ ಅಂತ ಅಂದರೆ ನೋಡ್ರಿ.
ನೀವು ಕೋಲಾರಕ್ಕೆ ಬಂದ ಈ ಕಲ್ಸಂದಿಲೆಲ್ಲ ರೂಟ್ಗೆ ಒಂದು ಚಿನ್ನದ ತುಂಡು ಸಿಕ್ಕಿದ್ರು ಸಿಕ್ಬಿಡ್ಬೋದು. ಅಂಥ ಒಂದು ಐತಿಹಾಸಿಕವಾದಂಥ ಕೋಲಾರದ ರೈಲ್ವೆ ಲೈನು. ಅರ್ಥ ಆಯ್ತಾ? ಇದನ್ನು ಮಾಡಿದವರು ತುಂಬ ಚೆನ್ನಾಗಿದೆ. ಇದನ್ನು ಮಾಡಿದಂಥ ರೈಲ್ವೆ ಕಂಪನಿನೂ ತುಂಬ ಚೆನ್ನಾಗಿದೆ. ಇದಾದಮೇಲೆ ಇಲ್ಲಿಂದ 100-year-old ಸ್ಟೇಷನ್ಸು 4 ಇದೆ. ದೊಡ್ಡಜಾಲ, ದೇವನಹಳ್ಳಿ, ಆವತಿ ಮತ್ತು ನಂದಿ. ದೊಡ್ಡಜಾಲ, ದೇವನಹಳ್ಳಿ, ಆವತಿ ಮತ್ತು ನಂದಿ ಸ್ಟೇಷನ್ಸ್ಗಳು ಇಷ್ಟೇ ಹಳೇದು. ಅದರಲ್ಲಿ ಎಸ್ಪೆಷಲಿ ನಂದಿ ಸ್ಟೇಷನ್ ಇದೆಯಲ್ಲ, ಖುದ್ದು ಸರ್ ಎಂ ವಿಶ್ವೇಶ್ವರಯ್ಯ ಡಿಸೈನ್ ಮಾಡಿ ಕಟ್ಟಿಸಿದಂಥ ರೈಲ್ವೆ ಸ್ಟೇಷನ್. ಖುದ್ದು ಸರ್ ಎಂ ಬಿ ಅವರು, ಯಾಕೆಂತಂದರೆ ಪಕ್ಕದಲ್ಲೇ ಅವ್ರ ಮುದ್ದೇನಹಳ್ಳಿ ಇದೆಯಲ್ಲ, ಹಾಗಾಗಿ ಪರ್ಸ್ನಲ್ ಇಂಟ್ರೆಸ್ಟ್ ತಗೊಂಡು ಸರ್ ಎಂ ಬಿ ಅವರು ನಂದಿ ಸ್ಟೇಷನನ್ನು ಡಿಸೈನ್ ಮಾಡಿದ್ರು. ಇವತ್ತು ಅದು ಚೆನ್ನಾಗಿದೆ. ಆ ಮೂರನ್ನು ಚೆನ್ನಾಗಿ ಉಳಿಸ್ಕೊಂಡಿದ್ದಾರೆ. ಅದ್ರ ಜೊತೆ ಇದ್ದಂಥ ಈ ರೈಲ್ವೆ ಸ್ಟೇಷನನ್ನು ಯಾಕೆ ಹಿಂಗೆ ಉಳಿಸ್ಕೊಂಡಿದ್ದಾರೆ? ಅವು ಐತಿಹಾಸಿಕ ಆದಮೇಲೆ ಇದು ಐತಿಹಾಸಿಕನೇ ತಾನೇ. ಅದಕ್ಕಿಂತ ಹೆಚ್ಚಿನ ಐತಿಹಾಸಿಕ ಇದು. ದೊಡ್ಡಜಾಲ, ಅವತಿ, ನಂದಿಗಿಂತನೂ ಹೆಚ್ಚಿನ ಹಿಸ್ಟಾರಿಕಲ್ ರೈಲ್ವೆ ಸ್ಟೇಷನ್ ಇದು. ಯಾಕೆಂತಂದರೆ ಇದು KGF ಇಂದ ಚಿನ್ನ ತಗೊಂಡು ಹೋದಂಥ ರೈಲು ಜಾಗ ಕಣ್ರಿ. ಇದು ಏನು ಸಾಮಾನ್ಯ ಏನ್ರಿ, 700 ಟನ್ ಚಿನ್ನ ತಗೊಂಡೋಗಿದ್ದು ರೈಲ್ವೆ ಲೈನು ಅಂತಂದರೆ. ಆದರೆ ಈ ಸ್ಟೇಷನ್ ಮಾತ್ರ ಈ ಥರ ಹೊಸ ಸ್ಟೇಷನ್ ಆಗಿದೆ. ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ಈ ಹಳೆ ಸ್ಟೇಷನನ್ನು ಇದನ್ನು ಉಳಿಸ್ಕೋಬೇಕಲ್ಲ ನಾವು. ನಾನು ಈ ಸ್ಟೋರಿ ಹೇಳೋಕ್ಕಾದ್ರೂ ಅದನ್ನು ಅಲ್ಲಿ ಉಳಿಸ್ಕೋಬೇಕಲ್ಲ. ಈಗ ನನ್ನ ಸ್ಟೋರಿ ಕೇಳ್ಬಿಟ್ಟು ಯಾರಾದರೂ ಅಲ್ಲಿಗೆ ಬಂದರೆ ಇದು ನೋಡೋಣ ಅಂತ, ಇದು ಈ ಥರ ಇದೆ, ನಾ ಬಂದ್ರೆ ನೆಕ್ಸ್ಟ್ ಇರುತ್ತೋ ಇರಲ್ವೋ ಆ ಥರ ಬಿದ್ದೋಗ್ತಾ ಇದೆ. ಈಗ ಅದು ಬಿದ್ದೋಗ್ತಾ ಇದೆ. ಉಳಿಸ್ಕೊಳ್ಳಿ ಅದನ್ನ. ಯಾರಾದರೂ ಒಳ್ಳೆ ಸಹೃದಯಿ ಮನಸ್ಸುಗಳು ಸೇರ್ಕೊಂಡು ಉಳಿಸ್ಕೊಳ್ಳಿ. ನಾನು ಕೈ ಜೋಡಿಸ್ತೀನಿ. ನಾವೆಲ್ಲ ಸೇರಿ ಆ ರೈಲ್ವೆ ಸ್ಟೇಷನ್ನ ಉಳಿಸ್ಕೊಳ್ಳೋಣ. ಆ ರೈಲ್ವೆ ಸ್ಟೇಷನ್ ಉಳಿಸ್ಕೊಂಡು ದೇಶದ ಮೊದಲ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮೈಸೂರು ಸ್ಟೇಟ್ ರೈಲ್ವೆ ಆ್ಯಂಡ್ ಜಾನ್ ಟೇಲರ್ ಆ್ಯಂಡ್ ಕಂಪನಿ ಎರಡೂ ಸೇರಿ ಹಾಕಿದಂಥ ರೈಲ್ವೆ ಕಣ್ರಿ. 17 ಕಿಲೋಮೀಟರ್ ಬೌರಿಂಗ್ಪೇಟಿಂದ ಇಲ್ಲಿವರೆಗೆ ಹಾಕಿದಂಥ ರೈಲ್ವೆ ಲೈನು. ಈ ಲೈನ್ ಮೇಲೆ 1000 ಟನ್ ಚಿನ್ನ. ಅದಾದಮೇಲೆ ಮೈಸೂರು ಮಹಾರಾಜರು, ಅದಾದಮೇಲೆ ಚಾಮರಾಜ ಒಡೆಯರು ಎಲ್ಲ ಬಂದು ಓಡಾಡಿದಂಥವ್ರು ಕಣ್ರಿ. ಬೌರಿಂಗ್ ಮೊದಲ ಬ್ರಿಟಿಷ್ ಆಫೀಸರು ಬೆಂಗಳೂರಿಗೆ ರೈಲಲ್ಲಿ ಬಂದಂಥ ಆಫೀಸರು ಬೌರಿಂಗು. ಜೋಲಾರ್ಪೇಟೆಯಿಂದ ಬೆಂಗಳೂರಿಗೆ ಬಂದವನು ಮೊದಲ ಬ್ರಿಟಿಷ್ ಆಫೀಸರು ಬೌರಿಂಗು. ಇವರೆಲ್ಲ ಓಡಾಡಿದ ಜಾಗ ಕಣ್ರಿ ಇದು. ಇದಕ್ಕಿಂತ ಇನ್ನೇನು ಹಿಸ್ಟಾರಿಕಲ್ ಪ್ಲೇಸ್ ಬೇಕು ನಿಮಗೆ? ದಯಮಾಡಿ ಇದನ್ನು ಉಳಿಸ್ಕೊಳ್ಳಿ. ಯಾವುದು ಈ ರೈಲ್ವೆ ಸ್ಟೇಷನ್, ಕೋಲಾರ ರೈಲ್ವೆ ಸ್ಟೇಷನನ್ನು ಉಳಿಸ್ಕೊಳ್ಳಿ. ಇದನ್ನು ಒಂದು ಹಿಸ್ಟಾರಿಕಲ್ ಸ್ಪಾಟ್ ಮಾಡಿ. ಕೋಲಾರಕ್ಕೆ ಬಂದವರು ಕೋಲಾರಮ್ಮನ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ ನೋಡ್ಕೊಂಡು, ಅಂತರ್ಗಂಗೆ ನೋಡ್ಕೊಂಡು ವಾಪಸ್ ಹೊಟ್ಟೋಗ್ತಾ ಇದ್ದಾರೆ. ಈ ಅಂತರ್ಗಂಗೆ ನೋಡೋಕ್ಕೆ ಹೋದ ಹುಡುಗರೆಲ್ಲ ಇಲ್ಲಿ ಕರೆಸ್ಬೋದು ನಾವು. ಇದು ನೋಡಿ ಇಷ್ಟು ಇಂಪಾರ್ಟೆಂಟ್ ರೈಲ್ವೆ ಸ್ಟೇಷನ್ ಅಂತ ಕರೆಸ್ಬೋದು. ಏನಂತೀರಾ? ಈಗ ನನ್ನ ಜೊತೆ KS07 ಸಂತೋಷ್ ಇದ್ದಾರೆ. ಸರ್ ಬನ್ನಿ ಪ್ಲೀಸ್. ಸರ್, ನನ್ನ ಆತ್ಮೀಯ ಸ್ನೇಹಿತರು 1 ವರ್ಷದಿಂದ, 1 ವರ್ಷ ಅಲ್ಲ, ತುಂಬ ಜಾಸ್ತಿ, ಇನ್ನೂ ಹಿಂದೆಯಿಂದ ನನ್ನ ಆತ್ಮೀಯ ಸ್ನೇಹಿತರು. ಕೋಲಾರದ ಎಲ್ಲ ಆಗು ಹೋಗುಗಳನ್ನು ಇವರ ಇದು ಇನ್ಸ್ಟಾಗ್ರಾಮ್ ಹ್ಯಾಂಡಲಲ್ಲಿ ಮತ್ತು ಫೇಸ್ಬುಕ್ ಪೇಜಲ್ಲಿ ಮಾಡ್ತಾನೆ ಇರ್ತಾರೆ, ಎತ್ತುತ್ತಾನೆ ಇರ್ತಾರೆ. ಎಲ್ಲ ಸಮಸ್ಯೆಗಳನ್ನು ಎತ್ತುತ್ತಾ ಇರ್ತಾರೆ. ಆದರೆ ಅದಕ್ಕೆ ಕೆಲವು ಫಲ ಸಿಗುತ್ತೆ, ಕೆಲವು ಒತ್ತುತ್ತಾ ಇರಬೇಕು. ನನ್ನ ಪೇಜಲ್ಲಿ ಏನಾದರೂ ಹೇಳಿ ಸಂತೋಷ್. ಈಗ ಸರ್, ಫಸ್ಟ್ ಮೊದಲನೇದಾಗಿ ಕೋಲಾರಕ್ಕೆ ಸುಸ್ವಾಗತ ಸರ್. ಥ್ಯಾಂಕ್ ಯು. ನಿಮ್ಮನ್ನು ಹಿಂಗೆ ನೋಡ್ತೀನಿ ಅಂತಲೇ ನಾವು ಅಂದ್ಕೊಂಡಿರ್ಲಿಲ್ಲ ಸರ್. ನಾವೆಲ್ಲ ನಿಜವಾಗ್ಲೂ, ಯಾಕಂದರೆ ನೋಡಿ, ಎಲ್ಲರೂ ಈ ಬುಕ್ಕಲ್ಲಿ ಓದೋದನ್ನು ಮರ್ತೋಗಿದ್ದಾರೆ. ಈಗ ಯಾರು ಓದೋದೇ ಇಲ್ಲ. ಸೊ ಅಂಥ ಒಂದು ವಿಷಯಗಳನ್ನು ನಾವು ಕೋಲಾರದವ್ರು ಸರ್, ನಮಗೆ ಗೊತ್ತಿಲ್ಲ. ನೀವು ನೋಡಿ, ಇವಾಗ ಅದು ಎಲ್ಲಿದೆ ಇದೆಲ್ಲಿದೆ ಅಂತ ಹೇಳ್ತಿದ್ದಾಗ ನಮಗೆ ಯೋಚನೆ ಮಾಡ್ತಿದ್ದೆ ಅದೆಲ್ಲಿದೆ ಅಂತ. ಸೊ ಆ ಥರ ಸರ್ ನೀವು, ಅಂದರೆ ನಿಮಗೆ ಒಂದು ಜ್ಞಾನ, ಅಗಾಧವಾದ ಜ್ಞಾನ ಇದೆ ನಿಮಗೆ. ಸೊ ಅದನ್ನು ಎಲ್ಲರೂ ಇದು ಮಾಡ್ಕೋಬೇಕು, ಯುಟಿಲೈಸ್ ಮಾಡ್ಕೋಬೇಕು ನಿಮ್ಮ ಜ್ಞಾನವನ್ನು. ಸೊ ಈ ಒಂದು ಇದರಲ್ಲಿ ನೀವು ಜನಕ್ಕೆಲ್ಲ ತೋರಿಸ್ತಾ ಇದ್ದೀರಲ್ಲ ಹಿಸ್ಟ್ರಿ ಇದೆಲ್ಲ, ನನಗೆ ತುಂಬ ಖುಷಿ ಆಗುತ್ತೆ. ಕೋಲಾರದ ಬಗ್ಗೆ ನೀವು KGF ಬಗ್ಗೆ ಆಗಿರ್ಬೋದು, ಮುಳ್ಳುಬಾಗಲ್ ಬಗ್ಗೆ ಆಗಿರ್ಬೋದು, ಸೊ ಇದೆಲ್ಲ ನೀವು ನಮ್ಮ ಒಂದು ಕೋಲಾರದ ಹಿಸ್ಟ್ರಿನ ಹೇಳ್ತಾ ಇರ್ತೀರ ಜನತೆಗೆ. ನಮ್ಗೆ ತುಂಬ ಖುಷಿ ಆಗುತ್ತೆ ಸರ್. ನಾವು ಒಂದು ಕೋಲಾರ ಜಿಲ್ಲೆ ಜನತೆ ಎಲ್ಲರ ಪರವಾಗಿ ನಿಮಗೆ ಸ್ವಾಗತ, ಹಾಗೆ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಕೆಲವರೆಲ್ಲ ಸಂತೋಷ್ ಅವ್ರನ್ನ, ನೀವು ಸಂತೋಷ್ ಅವ್ರ ಪೇಜ್ನ ಫಾಲೋ ಮಾಡಿ, ಅವ್ರನ್ನ ಬೆಂಬಲಿಸಿ. ಅವರೆಲ್ಲ ಹೋರಾಟಗಳಲ್ಲಿ ನಾವೆಲ್ಲ ಜೊತೆ ಆಗಿರೋಣ. ನಾವೆಲ್ಲ ಸೇರಿ ಕೋಲಾರನ ಒಂದು ಒಳ್ಳೆ ಊರು ಮಾಡೋಣ. ಊರು ಚೆನ್ನಾಗಿಲ್ಲ ಅಂತಲ್ಲ, ಇಂಥ ಹಾಳಾಗೋಗ್ತಾ ಇರೋಂಥ ಮಾನ್ಯುಮೆಂಟ್ಗಳನ್ನೆಲ್ಲ ನಾವು ಉಳಿಸ್ಕೊಳ್ಳೋಣ. ಆ ಸೋಮೇಶ್ವರ ದೇವಸ್ಥಾನಕ್ಕೂ ಹೋಗಿದ್ದೆ, ಅರಳಿ ಮರ ಬೆಳ್ಕೊಂಬಿಟ್ಟಿದೆ ಅಲ್ಲಿ. ಆ ಗೋಪುರದ ಮೇಲಿನ ಸ್ವಲ್ಪ ದಿನ ಬಿದ್ದೋಗ್ಬಿಡುತ್ತೆ ಗೋಪುರ. ಇವೆಲ್ಲ ಉಳಿಸ್ಕೊಳ್ಳೋಣ ನಾವೆಲ್ಲ. ಏನಂತೀರಾ?